ಬಿಗ್ ಬಾಸ್ ಸೀಸನ್ 11ರಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳನ್ನು ಸೋಲಿಸಿ ವಿನ್ನರ್ ಆಗಿರುವಂತಹ ಜವಾರಿ ಹೈದ ಹನುಮಂತ್ ಅವರು 50 ಲಕ್ಷ ದುಡ್ಡನ್ನ ಏನ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಅವರು ಕೊಟ್ಟಿರುವಂತಹ ಉತ್ತರ ತುಂಬಾನೇ ಚೆನ್ನಾಗಿದೆ. ಹಾಗಾದ್ರೆ ಅವರು ಹೇಳಿದಾದ್ರು ಏನಪ್ಪಾ ಅಂದ್ರೆ, ಗೆದ್ದಿರುವಂತಹ ದುಡ್ಡಲ್ಲಿ ಮೊದಲು ಮದುವೆ ಆಗ್ತೀನಿ, ಹಾಗೆ ಉಳಿದ ಹಣದಲ್ಲಿ ನಮ್ಮ ಸಮುದಾಯಕ್ಕೆ ಸಹಾಯ ಮಾಡ್ತೀನಿ ಮತ್ತು ತಮ್ಮ ಊರಿಗೂ ಕೂಡ ಸಹಾಯ ಮಾಡುವ ಕೆಲಸ ಮಾಡ್ತೀನಿ ಅಂತ ಹನುಮಂತ್ ಅವರು ಹೇಳಿದ್ದಾರೆ. ಇನ್ನು ಮಾಧ್ಯಮದವರು ನೀವು ಎಷ್ಟು ಸಾಲ ಮಾಡ್ಕೊಂಡಿದ್ದೀರಾ, ಬಂದಿರುವಂತಹ ದುಡ್ಡಲ್ಲಿ ಸಾಲ ಎಲ್ಲ ತೀರುತ್ತಾ ಅಂತ ಕೇಳಿದ್ದಕ್ಕೆ ಇಲ್ಲ ಬೇ, ನಾನು ಯಾವ ಸಾಲನೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ಅಲ್ಲಿ ಗೆದ್ದಿರುವಂತಹ 50 ಲಕ್ಷದಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ ಆಗಿ 34,40,00,000 ರೂಪಾಯಿಗಳು ಮಾತ್ರ ಸಿಗೋದು. ಇನ್ನು ನಿಮ್ಮ ಹುಡುಗಿ ಹೇಗಿದ್ದಾಳೆ ಅಂತ ಕೇಳಿದ್ದಕ್ಕೆ ಮೊದಲನೇ ಬಾರಿ ಮಾಧ್ಯಮದವರ ಮುಂದೆ ಉತ್ತರ ನೀಡಿದಂತ ಹನುಮಂತ್ ಅವರು, ಹೂನ್ರಿ ಚಲೋ ಅದಾಳ, ಅಳಾಕತ್ತಿದ್ದು ಅಳಬೇಡ ಅಂತ ಹೇಳಿ ಬಂದೀನಿ ಅಂತ ಹೇಳ್ತಾರೆ. ಅಲ್ಲೇ ಪಕ್ಕದಲ್ಲಿ ಇದ್ದಂತ ತ್ರಿವಿಕ್ರಮ್ ಕೂಡ ಕಪ್ ಗೆದ್ದಿದ್ದೀನಿ, ಜೊತೆಗೆ 50 ಲಕ್ಷ ತಂದಿನಿ, ಮದ್ವೆ ಆಗೋಣ ಅಂದಿದ್ದಾನೆ ಅಂತ ತಮಾಷೆ ಮಾಡ್ತಾರೆ. ಹಾಗೆ ಹನುಮಂತ್ ಅವರ ಮುಂದಿನ ಪ್ರಾಜೆಕ್ಟ್ ಯಾವುದು ಅಂತ ನೋಡೋದಾದ್ರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಸ್ಪರ್ಧಿಯಾಗಿ ಹನುಮಂತ್ ಅವರು ಆಯ್ಕೆಯಾಗಿದ್ದಾರೆ. ಇದೇ ಮಂಗಳವಾರ ಅಕ್ಷಯ್ ಸ್ಟುಡಿಯೋದಲ್ಲಿ ನಡೆಯುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋದಲ್ಲಿ ಹನುಮಂತ್ ಅವರು ಪಾಲ್ಗೊಳ್ಳಲಿದ್ದಾರಂತೆ. ಇನ್ನು ಮುಂದೆಯೂ ಕೂಡ ವೀಕೆಂಡ್ ನಲ್ಲಿ ಹನುಮಂತ್ ಅವರ ಆಟದ ಜೊತೆಗೆ ಅವರ ಹಾಡುಗಳನ್ನು ಕೂಡ ಕೇಳುವ ಚಾನ್ಸ್ ಅವರ ಫ್ಯಾನ್ಸ್ಗೆ ಸಿಗಲಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.